ಮೂಡಾದಲ್ಲಿ ಸಿದ್ದರಾಮಯ್ಯಗೆ ಎದುರಾಗಿರುವಂತಹ ಸಂಕಷ್ಟದ ಕುರಿತಂತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಕಾನೂನು ಹೋರಾಟಕ್ಕೆ ಸಿಎಂ ಮುಂದಾಗಿದ್ದಾರೆ. ಪ್ರಾಸಿಕ್ಯೂಷನ್ನಿಂದ ಸಿಎಂ ಮೇಲೆ ರಾಜಕೀಯ ಪರಿಣಾಮ ಏನೇನಾಗಬಹುದು ಅಂತ, ಪ್ರಾಸಿಕ್ಯೂಷನ್ನಿಂದ ಸಿಎಂ ವರ್ಚಸ್ಸಿನ ಮೇಲೆ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ. ಈಗ ಮೊದಲ ದಿನ ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಆ ಲೆಟರ್ ಕಾಂಗ್ರೆಸ್ ಸರ್ಕಾರದ ಕೈ ಸೇರಿ, ಆದರೆ ಇವತ್ತಿನ ದಿನ ಎಲ್ಲರೂ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಆದರೆ ತನಿಖೆ ಎಕ್ಸಾಕ್ಟ್ಲಿ ಶುರುವಾದ ನಂತರ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರಬಹುದು ಅನ್ನೋದು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನೇ ನೀಡಿದ್ದಾರಲ್ಲ ರಾಜ್ಯಪಾಲರು, ಇದರಿಂದ ಸಿಎಂ ಮೇಲೆ ಆಗುವಂತಹ ಪರಿಣಾಮಗಳು ಏನೇನು ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಹಾನಿಯಾಗಬಹುದು. ಅಷ್ಟೇ ಅಲ್ಲ, ಜಮೀನನ್ನ ಕೃಷಿ ಭೂಮಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ನೋಂದಣಿ ಮಾಡಿಕೊಳ್ಳಬಹುದು. ಪರಿಣಾಮ ರೂಪದಲ್ಲಿ ನಿವೇಶನ ಪಡೆದಿರುವ ಪ್ರಕರಣದ ಗಂಭೀರತೆ, ಇನ್ನು ಸಿಎಂ ಸಿದ್ದರಾಮಯ್ಯಗೆ ಎಲ್ಲವನ್ನ ಎದುರಿಸಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಮೊದಲ ದಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಈಗ ಸಹಜವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಎಲ್ಲರೂ ಕೂಡ ಸಿಎಂ ಜೊತೆ ನಿಂತ್ಕೊಂಡಿದ್ದಾರೆ. ಆದರೆ ತನಿಖೆ ಶುರುವಾದ ನಂತರ ಸಿಎಂ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅಂತ, ಆಗ್ಲೂ ಇದೇ ಸಪೋರ್ಟ್ ಸಿಗುತ್ತಾ? ಸಭಾ ಬಹಳ ಮುಖ್ಯವಾಗಿರುವಂತದ್ದು, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ರಾಜಕೀಯ ಪರಿಣಾಮಗಳು ಏನಾಗಬಹುದು ಅನ್ನುವಂತಹ ಚರ್ಚೆಗಳು ಸಹಜವಾಗಿ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರು ಕಳಂಕರಹಿತ ರಾಜಕೀಯವನ್ನ ಈಗ ಮಾಡ್ಕೊಂಡ್ಬಂದಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕೂಡ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಳಂಕರಹಿತ ರಾಜಕೀಯ ನಿವೃತ್ತಿ ಸಿಗದೆ ಹೋಗಬಹುದು, ಮತ್ತೆ ಇದು ವರ್ಚಸ್ಸನ್ನ ಕುಗ್ಗಿಸಬಹುದು ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಸಕ್ರಿಯ ರಾಜಕಾರಣದಿಂದ ಅವ್ರು ಏನೋ ನಿವೃತ್ತರಾದ್ರೂ ಕೂಡ ಕಾಂಗ್ರೆಸ್ ಮೇಲೆ ಹಿಡಿತ ಸಾಧಿಸುವ ಅವಕಾಶ ಕೂಡ ಕೈ ತಪ್ಪುತ್ತೆ ಅನ್ನುವಂತ ಮಾತುಗಳು ಕೇಳ್ಬರ್ತವೆ. ತಮ್ಮ ಮೇಲೆ ನೇರ ಆರೋಪ ಇಲ್ದಿದ್ರು ಕೂಡ ಕುಟುಂಬದ ರಕ್ಷಣೆಗಾಗಿ ದೀರ್ಘ ಹೋರಾಟ ಮಾಡಿದ್ರು, ಅದು ಅನಿವಾರ್ಯ ಆಯ್ತು ಅನ್ನುವಂಥದ್ದು ಕೂಡ ಈಗ ಮಾತು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ತಮ್ಮ ಪುತ್ರನ ರಾಜಕೀಯ ಭವಿಷ್ಯದ ಮೇಲೂ ಕೂಡ ನಿವೇಶನ ಪರಿಹಾರ ಚಪ್ಪಡಿ ಎಳೆದಂತೆ ಈಗ ಒಂದ್ ರೀತಿಯಲ್ಲಿ ಚರ್ಚೆ ಕೂಡ ಈಗ ಆಗ್ತಾ ಇರುವಂತದ್ದು. ರಾಜಕೀಯವಾಗಿ ಈ ರೀತಿ ಇದು ಅಂತ ಪಕ್ಷದೊಳಗೆ ಅಸಮಾಧಾನ ಎದುರಿಸಬೇಕಾಗುತ್ತೆ, ಅದು ಕೂಡ ಅದು ಪ್ರಮುಖವಾಗಿದೆ. ಹಿಂದುಳಿದ ವರ್ಗದ ಚಾಂಪಿಯನ್ ಅನ್ನುವಂತ ಏನು ಇದುವರೆಗೆ ಪಟ್ಟ ಇತ್ತು, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಧಕ್ಕೆ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಸಭಾ, ಇನ್ನು ಸಿದ್ದರಾಮಯ್ಯ ಅವರ ಫ್ಯಾಮಿಲಿಯ ಹೆಣ್ಮಕ್ಳು ಯಾವತ್ತೂ ಕೂಡ ಬಹಿರಂಗವಾಗಿ ರಾಜಕೀಯ ಸಮಾವೇಶಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡವರಲ್ಲ. ಆದ್ರೆ ಸಿಎಂ ಪತ್ನಿ ವಿರುದ್ಧನೇ ಈ ಆರೋಪ ಕೇಳಿ ಬರ್ತಿರೋದ್ರಿಂದ ಅವರ ಮೇಲೆ ಏನ್ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಹರೀಶ್? ಸಭಾ, ಸಹಜವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಎಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಂದರ್ಭ ಸನ್ನಿವೇಶಗಳು ಕೂಡ ಅವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕಾಣಿಸ್ಕೊಂಡಿರುವಂತದ್ದಾಗಿರ್ಬೋದು, ಅಥವಾ ಪ್ರತ್ಯೇಕವಾಗಿ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೇ ಇರುವಂತದ್ದು ಕೂಡ ಇದು ಈಗ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಮೂಡಾ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ನೇರವಾಗಿ ಪಾಪ ಅವರ ಹೆಸರನ್ನೇ ಕೂಡ ಈಗ ಎಳೆದು ತರಲಾಗ್ತಿದೆ ಅನ್ನುವಂತ ಮಾತುಗಳು ಕೂಡ ವ್ಯಕ್ತ ಆಗ್ತಿದೆ. ಹಾಗಾಗಿ ಅವರು ಪಾರ್ವತಿ ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಕುಟುಂಬದ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಮತ್ತೆ ಕೊನೆಯ ಹಂತದಲ್ಲಿ, ಅಂದ್ರೆ ರಾಜಕೀಯವಾಗಿ ಇದು ಕೊನೆಯ ಚುನಾವಣೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಹಾಗಾಗಿ ಇದು ಕೂಡ ಒಂದ್ ರೀತಿ ಸಾಕಷ್ಟು ಕೂಡ ಚರ್ಚೆಗೆ ಕಾರಣ ಆಗ್ತಿದೆ. ರಾಜಕೀಯವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಅನ್ನುವಂತ ಮಾತುಗಳು ಕೇಳಿ ಬಂದ್ರು ಕೂಡ ಅಂತಿಮವಾಗಿ ಕಾನೂನಾತ್ಮಕ ಹೋರಾಟಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಅಂತ ಹೇಳ್ಬಹುದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.